ಪಂಚಮವೇದ ಪ್ರೇಮಧನಾದ ಪ್ರಣಯದ ಸರಿಗಮ ಪಾವಾನಂದ ಹೃದಯ ಸಂಗಮ ಅನುರಾಗ ಬಂದ ರಾಗರಾಗಿಣಿ ಯೋಗಾನುಬಂಧ ಪಂಚಮವೇದ ಪ್ರೇಮಧನಾದ. ತಿಂಡಿಗೇನು ತಾಪತ್ರೆ ಪಡಬೇಕಾಗಿಲ್ಲ, ಅಧ್ಯಕ್ಷ ಇರ್ತಾರೆ ಅಂತ ಹೇಳ್ಬಿಟ್ಟಿದ್ದೀನಿ ಸ್ಟಾರ್ಟಿಂಗಿಂದ. ಆದ್ದರಿಂದ ಯುಗಾದಿ ಹಬ್ಬ ಮುಂದಿರೋದ್ರಿಂದ ಅದರ ವಿಶೇಷವಾಗಿ ಆ ಒಂದು ಹೋಳಿಗೆನ ತರಿಸಿ ಅಡ್ವಾನ್ಸ್ ಆಗಿ ಯುಗಾದಿ ಶುಭಾಶಯ ಹೇಳ್ಬಿಡೋದು ಅಂತ ಅಷ್ಟೇ. ನಾನೇ ಮಾಡ್ತೀನಿ ಅಂತ ಹೇಳಿ ಒಳ್ಳೆ ತಟ್ಟೆ ಇಡ್ಲಿ ಒಬ್ಬಟ್ಟು ಎಲ್ಲ ಬರುತ್ತೆ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ತಿಂಡಿ ವ್ಯವಸ್ಥೆಯನ್ನು ಅಧ್ಯಕ್ಷರು ಮಾಡಿದ್ದಾರೆ. ಅವರಿಗೆ ವಿಶೇಷವಾಗಿ ನಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರ್ಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಇವಳು ಏತಕೋ ಬಂದು ನನ್ನ ಸೆಳೆಗಳು, ಇವಳು ಯಾರು ಬಲ್ಲೆ ಅಡಿಯ ಮುಟ್ಟ ನೀಡ ಜಡೆ, ಮುಡಿಯ ತುಂಬ ಹೂವು ಜಡೆ, ಇವಳು ಇಟ್ಟ ಹೆಜ್ಜೆ ಕಡೆ ಒಂದು ದೊಡ್ಡ ಮಲ್ಲಿಗೆ, ಒಂದು ದೊಡ್ಡ ಮಲ್ಲಿಗೆ. ರಾಮ 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 ಜಯ ಜಯ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ದಶರಥ ನಂದನ ರಾಮ ರಾಮ ರಾಮ. ಯಾವ ಹೆಂಡತಿ ಗಂಡನ್ಗೆ ಹೆದರ್ಕೋತಾಳೆ ಅವಳಿಗೆ ಸ್ವರ್ಗ ಸಿಗುತ್ತೆ ಅಂತ, ಅದು ನಿಜನ ಸುಳ್ಳು ಗೊತ್ತಿಲ್ಲ. ಆದ್ರೆ ಯಾವ ಹೆಂಡತಿ ಗಂಡನ್ನ ಎದುರಿಸ್ತಾಳಲ್ಲ ಅವಳು ಭೂಮಿನಲ್ಲೇ ಸ್ವರ್ಗ ಅನುಭವಿಸ್ತಾಳೆ. ನೂರು ನೂರು ತರಹ ವಿರಹ ಪ್ರೇಮ ಪಸದ ರಸಿ ಬರಹ. ಈ ವಿರಹದ ವೇದನೆ ಹಾಡು ರಾಮನಿಗೆ ಹೋದ ತಕ್ಷಣ ಶ್ರೀರಾಮ ಹೇಳ್ತಾನೆ, ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಎಂಬುದಾಗಿ ಹೇಳ್ತಾ ಶ್ರೀರಾಮಚಂದ್ರನ್ಗೆ ಸೀತಾಮಾತೆಯನ್ನ ನೋಡ್ಲೇಬೇಕು ಅನ್ನೋ ಉತ್ಸಾಹ ಬಂದ್ಬಿಡುತ್ತೆ. ಆವಾಗ ಅದೇ ಒಂದು ಲಾಂಗ್ ಡಾಟಾ ಸ್ಕೂಟರ್ ತಗೊಂಡು ಶ್ರೀರಾಮಚಂದ್ರ ಸೀತಾಮಾತೆ ನೋಡ್ಲಿಕ್ಕೆ ಯಾವ ರೀತಿ ಬರ್ತಾ ಇದ್ದಾನೆ ಅಂದ್ರೆ, ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ, ನಿನಗಾಗಿ ನಾನು ನನಗಾಗಿ ನೀನು, ಮುಗಿಲಿಗಾಗಿ ಬಾನು ದುಂಬಿಗಾಗಿ ಜೇನು ಎಂಬುದಾಗಿ ಬೆಂಗಳೂರಿನಲ್ಲಿ ನೆಲೆಸಿರುವಂತ ಹಣ್ಣಮ್ಮ ದೇವಿ ಬಾರಮ್ಮ ಅಮ್ಮ ಬಾರಮ್ಮ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ದಯವಿಟ್ಟು ತಿಂಡಿ ಬಂದಿದೆ, ಎಲ್ಲರೂ ಕೂಡ ತಿಂಡಿಯನ್ನ ಪಡೆದು ತಟ್ಟೆ ಇಡ್ಲಿ ಮತ್ತು ಒಬ್ಬಟ್ಟು ಎಲ್ಲ ಇದೆ, ನಮ್ಮ ಅಧ್ಯಕ್ಷರು ಮಾಡಿಸಿರೋದು. ದಯವಿಟ್ಟು ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಕೊಟ್ರ ಅವ್ರಿಗೆ ನಮ್ಮನ್ನು ನಂಗೆ ಬಂದ್ಬಿಟ್ಟಿದೆ. ಎಲ್ಲ ತಿಂತಾ ಇರಿ, ಹೋಳಿಗೆ ಬರುತ್ತೆ, ಹೋಳಿಗೆ ಇನ್ನೊಂದು 5 ನಿಮಿಷ.